ಹರಿರಾಮ ಈಶ್ವರ ಗುರುರಾತ್ಮೈತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವತ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಚಿಕಿತ್ಸೆ ಆಗಬೇಕಾಗಿರೋದು ಆತ್ಮಕ್ಕೆ, ಮುಕ್ತಿ ಬೇಕಾಗಿರೋದು ಆತ್ಮಕ್ಕೆ, ಜೀವಕ್ಕೆ. ಚಿಕಿತ್ಸೆ ಬೇಕಾಗಿರೋದು ಜೀವಕ್ಕೆ, ಸೊ ಆತ್ಮಕ್ಕೆ. ಆದರೆ ಅದು ಕಾಣಿಸೋದಿಲ್ಲ. ಅದು ಕೈಗೂ ಸಿಗೋದಿಲ್ಲ, ಕಣ್ಣಿಗೂ ಸಿಗೋದಿಲ್ಲ, ಕಿವಿಗೂ ಸಿಗೋದಿಲ್ಲ. ಆತ್ಮವನ್ನು ನೋಡಿದ್ದೀರಾ? ನೋಡಿಲ್ಲ. ಕೇಳಿದ್ದೀರಾ? ಆತ್ಮನ ಧ್ವನಿ ಕೇಳಿದ್ದೀರಾ? ಕೇಳಿಲ್ಲ. ಹುಟ್ಟಿದ್ದೀರಾ ಆತ್ಮವನ್ನ? ಹೇಗೆ ಮೆತ್ತಗಿದೆಯಾ, ಗಟ್ಟಿ ಇದೆಯಾ ಆತ್ಮ? ಬಿಸಿ ಇದೆಯಾ, ತಣ್ಣಗಿದೆಯಾ? ಹುಟ್ಟಿದ್ದೀರಾ? ಇಲ್ಲ. ಆತ್ಮದ ಪರಿಮಳ ಹೇಗಿದೆ? ಗೊತ್ತಿಲ್ಲ. ಅಂದ್ರೆ ಯಾವ ಇಂದ್ರಿಯಗಳಿಗೂ ಸಿಲುಕುತ್ತಾ ಇಲ್ಲ, ನಿಲುಕ್ತಾ ಇಲ್ಲ ಅಂತ. ಅದರ ಮೇಲೆ ನಮ್ಗೆ ಕೆಲಸ ಮಾಡಬೇಕಾಗಿದೆ ಅಂತ. ಈ ಇಂಡೋಸ್ಕೋಪ್, ಮೈಕ್ರೋಸ್ಕೋಪ್ ಏನೇನು ಇರ್ಬೋದ ಗೊತ್ತು, ಟೆಲಿಸ್ಕೋಪ್ ವರೆಗೆ ಯಾವುದರಲ್ಲಿ ಕಾಣೋದಿಲ್ಲ. ಅದು ಕಾಣುವುದು ಶರೀರ, ಕಾಣುವುದು ಶರೀರ. ಆತ್ಮದ ಗೂಡು ಕಾಣ್ತದೆ. ಆತ್ಮ ಎಲ್ಲಿ ನೆಲೆ ಮಾಡ್ಕೊಂಡಿದೆಯೋ ಅಥವಾ ಜೀವ ಎಲ್ಲಿ ನೆಲೆ ಮಾಡ್ಕೊಂಡಿದೆಯೋ ಆ ಶರೀರ ಕಾಣ್ತಾ ಇದೆ. ಆದರೆ ಅದು ಶರೀರ. ಶರೀರ ಅಂದ್ರೆ ನಾಶವಾಗುವಂಥದ್ದು ಅಂತ. ಆ ಶಬ್ದದ ಅರ್ಥನೇ ನನಗೆ ಶೀರ್ಯತೆ, ಇದು ಶರೀರ ಒಂದಿನ ನಾಶವಾಗಿ ಹೋಗುತ್ತೆ ಅಂತ ಆ ಶಬ್ದದ ಅರ್ಥ. ಶರೀರ ಶಬ್ದದ ಅರ್ಥ ಇದು ಗೊತ್ತಾಗ ನಾವು ಬಳಸೋದನ್ನೇ ಬಿಡ್ತವೇನೋ ಗೊತ್ತಿಲ್ಲ ಆ ಶಬ್ದನೇ. ಆ ಶಬ್ದದ ಅರ್ಥ ಈಗ ದೇಹ, ದಕ್ಷ್ಯತೆ ದೇಹ ಒಂದಿನ ಸುಟ್ಟು ಹೋಗುತ್ತೆ ಅಂತ ಅರ್ಥ. ದೇಹ ಶಬ್ದಕ್ಕರ್ಥ ಸುಟ್ಟು ಹೋಗುವಂಥದ್ದು. ಶರೀರ ಅಂದ್ರೆ ಶೀರ್ಣವಾಗಿ ಹೋಗುವಂಥದ್ದು, ನಶಿಸಿ ಹೋಗುವಂಥದ್ದು ಒಂದು ದಿನ ಅಂತ. ನೀವು ಅದಕ್ಕೆ ಮಾಡಿದ್ರೆ ಉಳ್ಕೊಳ್ಳೋದಿಲ್ಲ. ಅದು ಯಾರಿಗೂ ಮಾಡೋದು? ಆ ಶರೀರದ ಬಗ್ಗೆ ಒಂದು ಸುಭಾಷಿತವೇ ಇದೆ. ಅದು ಹೇಗಂತಂದ್ರೆ ನೆಗೆಟಿವ್ ಇದು ಶರೀರದ ಬಗ್ಗೆ. ಸರ್ವಾಶುಚ ನಿಧಾನಸ್ಯ, ಎಲ್ಲ ಮಾಲಿನ್ಯವೂ ಅದರ ಒಳಗೆ ಇದೆ ಅಂತ. ಶರೀರಕ್ಕೆ ಎಷ್ಟು ಸ್ರೋತಸ್ಸುಗಳಿದೆಯೋ ಅವೆಲ್ಲವುಗಳಿಂದ ಸ್ರವಿಸುವುದು ಮಾಲಿನ್ಯವೇ. ಕಿವಿ ಇದೆ, ಕಣ್ಣಿದೆ, ಮೂಗಿದೆ, ಹಲ್ಲಿದೆ. ಅಲ್ಲಿಂದ ಏನಾದರೂ ಬಂದ್ರೆ ಮಾಲಿನ್ಯ ಬರೋದು ಬರುತ್ತೆ. ಒಳಗಿಂದ ಹೊರಗಡೆ ಬಂದ್ರೆ ಅದು ಒಳ್ಳೆಯದೇನು ಬರೋದಿಲ್ಲ. ಚರ್ಮದ ರಂಧ್ರಗಳಿದ್ದಾವೆ, ಬೆವರು ಬರುತ್ತೆ. ಕಣ್ಣಿದೆ, ಕಣ್ಣಲ್ಲೂ ಅನ್ನೋಂಥದ್ದು ಒಂದು ಬರುತ್ತೆ. ಕಿವಿಯಲ್ಲಿ ಕುಗ್ಗೆ ಅಥವಾ ವ್ಯಾಕ್ಸ್ ಇದೆ, ಅದು ಬರುತ್ತೆ ಅಂಥದ್ದು. ಹಾಗೆ ಸರ್ವಾಶುಚಿ ನಿಧಾನ. ಎಷ್ಟಿರ್ಬೋದು, ಎಷ್ಟು ಸಾರಿ ಸ್ನಾನ ಮಾಡಿದ್ರು ಮತ್ತೆ ಮತ್ತೆ ಮಾಲಿನ್ಯ ಹೊರಸೂಸುತ್ತೆ ಅದು. ಮತ್ತೆ ಕೃತಜ್ಞ ಅಂತ ಶರೀರಕ್ಕೆ ಒಂದು ಬೇರು, ಕೃತಜ್ಞ ಅಂತ. ಕೃತಜ್ಞ ಅಂದ್ರೆ ಕೃತ ಅಂದ್ರೆ ಮಾಡಿದ್ದು, ಕೃತಜ್ಞ ಅಂದ್ರೆ ಮಾಡಿದ್ರೆ ಇಟ್ಕೊಳ್ಳೋದಿಲ್ಲ. ನೀವು ಏನು ಮಾಡಿದ್ರೆ ಒಂದು ನಾಶ ಮಾಡುತ್ತೆ ಕೊಡ್ಲಿ ಅಂತ. ಈ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲಕ್ಕಿಲ್ಲ, ಅದು ಸಾಯಂಕಾಲ ಊಟ ಮಾಡಿದ್ರೆ ಬೆಳಗ್ಗೆಗಿಲ್ಲ. ನೀವು ನಮ್ಗೆ ಹೇಳ್ತೀರ ಹೊಸಲ್ಲ, ಸಾಯಂಕಾಲದಿಂದ ಬೆಳಗ್ಗೆವರೆಗ ಅಷ್ಟು ಹೊತ್ತ, ಒಂದ್ ಸ್ವಲ್ಪ ಹೊತ್ತಿಗೆ ಇಲ್ಲ. ನೀವು ಏನು ಬಿಟ್ಟರು 4 ದಿನ ನೋಡ್ಬೋದು, 4 ತಿಂಗಳು ನೋಡ್ಬೋದು, ಇಲ್ಲ ಅನ್ನೋದು ನೀವು ನೋಡಿಬೇಕಾದ್ರೆ. ನೀವು ಏನು ಕೊಡ್ತೀರೋ ಅದು ಹಾಳು ಮಾಡುತ್ತೆ ಅದು ಅಂತ. ಅದು ಇಟ್ಕೊಳ್ಳೋದಿಲ್ಲ ಅದು. ಈಗ ಕಣ್ಣಿಗೆ ಕಾಡಿಗೆ ಹಚ್ತೀರಿ, ಮುಖಕ್ಕೆ ಬೋರ್ಡ್ ಹಚ್ತೀರಿ, ಎಷ್ಟು ಹೊತ್ತಿರುತ್ತೆ ಇಟ್ಕೊಳ್ಳುತ್ತೆ ಅದು. ಈಗ ಒಂದ್ಸಾರಿ ಹಚ್ಚಿರಿ ಸಾಕು, ಕಾಯಲು ಸಾಕು ಅಂತಾನೆ ಅಂತದೇನಾದ್ರು ಇದೆಯಾ? ಸೀತೆ ಅಂದ್ರೆ ಇದ್ದಂತೆ ಅಂತದ್ದು ಅಂಗರಾಗ ಇತ್ತಂತೆ, ಅನಸೂಯೆ ಕೊಟ್ಟಿದೆ ಸೀತೆಗೆ. ಹಚ್ಕೊಂಡ್ರೆ ಶಾಶ್ವತ ಅದು ಅಂತ. ಅಂಥದ್ದಿಲ್ಲ. ಏನೇ ಮಾಡಿದ್ರು ಅದು ಉಳ್ಕೊಳ್ಳೋದಿಲ್ಲ, ಅದನ್ನು ನಾಶ ಮಾಡುತ್ತೆ. ಕೃತಜ್ಞ ಅಂತ. ಮತ್ತೆ ಅದಕ್ಕೆ ಮಾಡಿದ ನೆನಪೂ ಇಲ್ಲ. ಈಗ ಇಷ್ಟೆಲ್ಲ ದಿವಸ ಹೊಟ್ಟೆಗೆ ಹಾಕಿದ್ದೇವಲ್ಲ ನಾವು, ಅದಕ್ಕೆ ತೃಪ್ತಿ ಮಾಡಿದ್ದೇವಲ್ಲ, ಒಂದು ಹೊತ್ತು ಹೆಚ್ಚು ಕಡಿಮೆ ಆದರೆ ಹಿಂದಿನ ಯಾವುದು ನೆನಪಿಟ್ಕೊಳ್ಳೋದಿಲ್ಲ. ಅದು ದೊಡ್ಡ ಸ್ಟ್ರೈಕು ಶುರುವೇ ಕೂಡಲೇ ಸ್ಟ್ರೈಕೆ, ಮತ್ತೆ ಬೇರೆ ಪ್ರಶ್ನೆ ಇಲ್ಲ. ಡೌನ್ ಅಂತ ಇದ್ದಲ್ಲ, ಇಲ್ಲಿ ಡೌನ್ ಮಾಡ್ಬಿಡುತ್ತೆ. ಬಾಯಿ ಹೇಳೋದಿಲ್ಲ, ಮಲಬಿಡೋದ, ಎದ್ದು ಕೂತ್ಕೊಂಡು ಹಾಗೆ ಇಲ್ಲ. ಕೃತಜ್ಞ ಸರ್ವಾಶ್ಚ ನಿಧಾನಸ್ಯ ಕೃತಜ್ಞಸ್ಯ ವಿನಾಶಿನ. ಮೊದಲೇ ಹೇಳಿದೀವಿ ಅದರ ಅರ್ಥವನ್ನು. ಖಂಡಿತವಾಗಿ ನಾಶವಾಗತ್ತೆ. ಅಂತಹ ಶರೀರಕಸ್ಯ ಕೃತೆ
ಶರೀರಕ್ಕಾಗಿ ಅಂತ. ಶರೀರಕ ಅಂದ್ರೆ ಆ ಕ ಅದಕ್ಕೆ ಕುತ್ಸಿತ ಅಂತ ಇರುತ್ತೆ. ಇನ್ನೊಂದು ಕಾ ಸೇರಿದ್ರೆ ಎಷ್ಟೋ ಕಡೆಗೆ ಕುತ್ಸಿತ ಅನ್ನೋ ಹತ್ರ ಸೇರುತ್ತೆ. ಶರೀರಕ ಅಂದ್ರೆ ಕುತ್ಸಿತವಾದ ಶರೀರ ಇದು. ಇದಕ್ಕಾಗಿ ಮೂಢರು ಪಾಪ ಮಾಡ್ತಾರೆ. ಶರೀರಗಸ್ಯ ಕೃತೆ ಮೂಢ ಪಾಪ ಅನುಕೂಲತೆ. ಇದಕ್ಕಾಗಿ ಪಾಪ ಮಾಡೋದು ಅಂತಂದ್ರೆ ಆ ಮೂರ್ಖ ಅಲ್ಲ ಮತ್ತೆ ಯಾರು? ಹಾಗಾದ್ರೆ ನಾವು ಎಲ್ಲಿ ಮಾಡೋದು ಅಂತ, ಯಾವುದಕ್ಕೆ ಮಾಡೋದು? ಆತ್ಮ ಅದು ಅಲಿಪ್ತ, ಅದು ಆಕಾಶ. ನಾವೇನ್ ಮಾಡಿದ್ವಿ ಯಾವುದಕ್ಕೆ ಇಟ್ಕೋದೇ ಇಲ್ಲ. ನಮ್ಗೆ ಅದ್ರ ಅಳತೆನೇ ಸಿಗ್ತಾ ಇಲ್ಲ, ಅಂದಾಜೆ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಶರೀರದ್ದು, ಇದು ಉಳ್ಕೊಳ್ಳೋದಿಲ್ಲ. ಹೇಗಪ್ಪ? ಶಂಕರಾಚಾರ್ಯರಿಗೆ ಕೇಳಿದಾಗ, ಶಿವ ಕೇಳಿದಾಗ ಶಂಕರಾಚಾರ್ಯರಿಗೆ ಸರಿ ಪಕ್ಕಕ್ಕೆ ಅಂತ, ಅವನೊಬ್ಬ ಯಾವುದೋ ಬೇರೆ ಯಾವುದೋ ರೂಪದಲ್ಲಿ ಬಂದಿದ್ದ ಶಿವ. ಸರಿ ಪಕ್ಕಕ್ಕೆ ಅಂದ್ರೆ ನೀವು ಯಾವ್ದು ಕೇಳಿದ್ದು? ಆತ್ಮಕ್ಕಾದ್ರೆ ಪರಮ ಪವಿತ್ರ ಅದು, ಮತ್ತೆ ಸರಿ ಗಿಡ ಬರಲ್ಲ, ಎಲ್ಲ ಕಡೆಗಿದೆ ಅದು, ಸರಿ ಇದೆ. ಶರೀರ ಅಂದ್ರೆ ಜಡ ಅದು, ಆತ್ಮವನ್ನು ಬಿಟ್ಟು ಶರೀರ ಅಂದ್ರೆ ಜಡ ಅದು. ಯಾವ್ದು ಕೇಳಿದ್ದೀನಿ ಅಂತ ಕೇಳಿದಂತ ಹಾಗಿದೆ ಈ ಪ್ರಶ್ನೆ. ಅದಕ್ಕೆ ಉತ್ತರವೇ ಕರ್ಮ. ಈ ಪ್ರಶ್ನೆಗೆ ಉತ್ತರವೇ ಕರ್ಮ. ಇಲ್ಲೊಂದು ಮ್ಯಾಜಿಕ್ ಇದೆ, ಒಂದು ಚಮತ್ಕಾರ ಇದೆ. ಚಮತ್ಕಾರ ಏನಂದ್ರೆ, ನೀವು ಶರೀರಕ್ಕೆ ಏನ್ ಮಾಡ್ತೀರೋ ಅದು ಆತ್ಮಕ್ಕಾಗತ್ತೆ. ಶರೀರದ ಮೂಲಕ ಜೀವಕ್ಕಾಗತ್ತೆ ಮಾಡ್ಬೋದು. ಈ ವೈದ್ಯರುಗಳು ನೋಡಿ, ನಮ್ಮ ಒಳಗಡೆ ಏನು ಹೆಚ್ಚು ಕಡಿಮೆ ಆದ್ರೆ ಹೊರಗಿಂದ ಚಿಕಿತ್ಸೆ ಮಾಡ್ತಾರೆ ಅಲ್ವಾ? ಈಗ ಎಲ್ಲ ನೋವಾಗಿದೆ, ಕೈಯ ಕಾಲು ನೋವಾಗಿದೆ ಅಂತ ಅನ್ಕೊಳ್ಳಿ, ಒಳಗಿಂದ ಹೆಚ್ಚು ಕಡಿಮೆ ಆಗಿರುತ್ತೆ. ಅದು ಯಾವುದೋ ಸ್ನಾಯುವ ಮತ್ತೊಂದು ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ. ಹೊರಗಿಂದ ಅದನ್ನ ಅಂದ್ರೆ ಉಜ್ಜಿ ಮಾಡಿ ಅದು ಸರಿ ಮಾಡ್ತಾರೆ ನೋಡಿ ಅವರು. ಹಾಗೆ ಈಗ ಈ ಆತ್ಮದ ಅಭಿವ್ಯಕ್ತಿ ಸಾಧನ ಇದೆ ಶರೀರ ಅಂತ. ಆತ್ಮ ತನ್ನ ಎಕ್ಸ್ಪ್ರೆಸ್ ಮಾಡ್ಕೊಡುತ್ತೆ ಇದರ ಮೂಲಕವಾಗಿ ಅಂತ, ಶರೀರದ ಮೂಲಕವಾಗಿ. ಇದರ ಮೂಲಕವಾಗಿ ಪ್ರಕಟ ಆಗುತ್ತೆ, ಶರೀರದ ಮೂಲಕವಾಗಿ ಪ್ರಕಟ ಆಗುತ್ತೆ. ಪ್ರಪಂಚಕ್ಕೂ ಮತ್ತು ನಮ್ಮ ಜೀವಕ್ಕೂ ಮಧ್ಯೆ ಇರ್ತಕ್ಕಂಥ ಸಂಪರ್ಕ ಮಾಧ್ಯಮ ಅದು ಶರೀರ ಅಂತ. ಪ್ರಪಂಚಕ್ಕೆ ಕೊಡುವುದಾದರೂ ಇದರ ಮೂಲಕವೂ ಕೊಡಬೇಕು, ಏನೋ ಕೊಡುವುದಾದ್ರು, ತೆಕ್ಕೊಳ್ಳುವುದಾದ್ರೂ ಕೂಡ ಅದರ ಮೂಲಕ ತೆಕ್ಕೊಳ್ಬೇಕು. ಅದು ತುಂಬಾ ಮಹತ್ವ ಇದೆ. ಆ ಮಧ್ಯವರ್ತಿಗೆ, ಆ ಮಾಧ್ಯಮಕ್ಕೆ ತುಂಬಾ ಮಹತ್ವ ಇದೆ. ಹಾಗಾಗಿ ನಾವು ಅಲ್ಲಿ ಏನು ಹಾಕಿದ್ರು ಅಲ್ಲಿಗೆ ಹೋಗುತ್ತದೆ, ಅದಕ್ಕೆ ಏನ್ ಮಾಡಿದ್ರು ಅಲ್ಲಿ ಹೋಗುತ್ತೆ. ಹಾಗೆ ಅದಕ್ಕಾಗಿ ಅದಕ್ಕೆ ಏನಾದ್ರೂ ಮಾಡುವಂತ ಕರ್ಮ ಅಂತ ಇರುತ್ತೆ. ಆ ಶರೀರವನ್ನು ಮಾಧ್ಯಮವಾಗಿ ಬಳಸಿ ಜೀವಕ್ಕಾಗಬೇಕು ಅದನ್ನು ಮಾಡ್ಬೋದು. ಯಾಕೆಂದ್ರೆ ಸದ್ಯಕ್ಕೆ ಜೀವ ಶರೀರಕ್ಕೆ ಅಂಟಿಕೊಂಡಿದೆಯಲ್ಲ, ಶರೀರವೇ ತಾನಾಗಿದೆಯಲ್ಲ ಸದ್ಯಕ್ಕಂತೂ. ಆತ್ಮ ಜೀವಕ್ಕಿಂತ ಅಭಿನ್ನವಾಗಿದೆ ಶರೀರ, ಜೀವಕ್ಕಿಂತ ಬೇರೆ ಅಲ್ಲ. ಹಾಸುಹೊಕ್ಕಾಗಿ ಸೇರಿ ಹೋಗಿದೆ. ಈ ನೋವು ಶರೀರಕ್ಕಾಗೋದಿಲ್ಲ, ನೋವಾಗೋದು ಜೀವಕ್ಕೆ. ಈಗ ಎಲ್ಲಿ ಚುಚ್ಚಿದ ನೋವಾಗುತ್ತಲ್ಲ, ಇಡೀ ಶರೀರದಲ್ಲಿ ಎಲ್ಲಿ ಚುಚ್ಚಿದ ನೋವಾಗುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ವ್ಯಾಪಿಸಿದೆ, ಅಲ್ಲೆಲ್ಲ ವ್ಯಾಪಿಸಿದೆ ಅದು. ಹಾಗೆ ಅದಕ್ಕೆ ಏನು ಮಾಡಿದ್ರು ಕೂಡ ಜೀವಕ್ಕಾಗುತ್ತೆ. ನಿಮ್ಗೆ ತಮಾಷೆ ಕಥೆ ನೆನಪಿರ್ಬೋದು. ಒಬ್ಬ ಪಂಡಿತ, ಅವನು ಜೀವನ ಪರ್ಯಂತ ಪಾಪಗಳನ್ನ ಮಾಡ್ತಾ ಇದ್ದ. ಪಾಪ ಮಾಡಿ ಸಂಪಾದನೆ ಮಾಡಿದ್ದ ತುಂಬಾ. ಆ ಮಾತು ಎತ್ತಿದ್ರೆ ಅದು ವೇದ ಹೇಳಿದೆ, ದೇವಸ್ಥಿತ್ಪಾಸವೆ ಅಶ್ವನೋರ್ ಹಸ್ತಾಭ್ಯ ಅಶ್ವನೋರ್ ಬಾಹುಭ್ಯ ಪುಷ್ಣ ಹಸ್ತಾಭ್ಯ ವೇದ ಹೇಳಿದೆ ಅಂತಂದ್ರೆ, ಅದು ಏನು ನಡೆದ್ರು ಸವಿತ ದೇವನ ಅವನ ಆಜ್ಞೆಯಂತೆ ಸವಿತು ಪ್ರಸವೇ, ಅವನ ಅಪ್ಪಗಂತೆ ನಡೆಯೋದು ಏನು ನಡೆದ್ರು ಕೂಡ. ಮತ್ತೆ ಕೈ ಯಾರು ಕಾಲ ಯಾರು? ಅಶ್ವನೋರ್ ಬಾಹುಭ್ಯ, ಅಶ್ವಿನ ದೇವತೆಗಳ ಬಾಹುಗಳು, ಪೂಜೆ ದೇವತೆ ಹಸ್ತ. ಹಾಗೆ ಪಾಪ ಮಾಡಿದ್ರೆ ನಾನು ಪಾಪ ಮಾಡಿಲ್ಲಪ್ಪ, ಅದೇನಿದ್ರು ಸವಿತ್ರಿ ದೇವತೆ, ಅಶ್ವಿನಿ ದೇವತೆ, ಪೂಜೆ ದೇವತೆ ಅವರಿಗೂ ಸೇರಿದ್ದು, ಕೈಯವರಿದ್ದು, ಅನುಜ್ಞೆಯವರಿದ್ದು ಅಂತ ಹಾಗೆ ಹೇಳ್ತಾ ಇದ್ದ. ಕೊನೆಗೆ ನರಕಕ್ಕೆ ಹೋದಾಗ ಯಮನಿಗೂ ಇದೇ ಸವಾಲು ಆಗ್ತಾನೆ, ನಾನೇನು ಮಾಡಿಲ್ಲ, ನನಗೆ ನರಕ ಕೊಡೋವಾಗ ಇಲ್ಲ. ಯಾಕೆಂದ್ರೆ ವೇದವೇ ಹೇಳಿದೆ, ದೇವಸ್ಥಿತ್ವ ಪ್ರಸವೇ ಅಶ್ವನೋರ ಬಾಹುಭ್ಯ ಪೂರ್ಣ ಹಸ್ತಾಭ್ಯಾಮ ಅಂದ್ರೆ ನಾನೇನು ಮಾಡಿದೆ, ನಾನೇನು ಮಾಡಿಲ್ಲ. ಆಗ ಯಮ ಅದಕ್ಕೆ ಬೇರೆ ಪರಿಹಾರ ಕರ್ಕೊಡ್ತಾನೆ. ಅವನ ಊರಿಗೆ ಕರ್ಕೊಂಡು ಹೋಗ್ತಾನೆ ಯಮ, ಪುನಃ ಆತನಿಗೆ ಕರ್ಕೊಂಡೋಗಿ ಇದೆಲ್ಲ ಯಾವ್ಯಾವ ಹೇಳ್ತಾನೆ. ಈ ಊರು ಯಾವುದು? ನನ್ನ ಊರು. ಇಂತಹ ಸುಂದರವಾದ ತೋಟ ಯಾರು ಬೆಳೆಸಿದ್ರು? ನಾನೇ ಮತ್ತೆ ಯಾರು? ಭವ್ಯ ಬಂಗಾರ ಯಾರು ಕಟ್ಟಿದ್ದು? ಬಹು ಕೋಟಿ ರೂಪಾಯಿ ಬೆಲೆ ನಾನೇ ಕಟ್ಟಿದ್ದು ಹೇಳ್ತಾ ಅಲ್ಲ. ಗೋವು ಸತ್ಯವಿತ್ತು ಕೊನೆಯಲ್ಲಿ, ಇದನ್ನ ಯಾರು ಕೊಂದಿತ್ತು ಮಾತಿಲ್ಲ ಅಲ್ಲ. ಅದೆಲ್ಲ ಅಶ್ವಿನಿ ದೇವತೆ ಪುರುಷ ಅದೆಲ್ಲ ಬಂದಿಲ್ವಲ್ಲ. ತೋಟ ಬೆಳೆಸಿದ್ದು ಅಶ್ವಿನಿ ದೇವತೆಯಲ್ಲ, ಪೂಜೆ ದೇವತೆಯಲ್ಲ, ನಾನೇ.
ಈ ಗೋವನ್ನು ಕೊಂದಿದ್ದು ಮಾತ್ರ ಅವರ ಗೋಹತ್ಯೆ ಮಾಡಿದ್ರಂತ ಪಂಡಿತ, ಅದಕ್ಕೆ ಶಿಕ್ಷೆ ಕೊಡ್ಬೇಕಾಗಿತ್ತು ಯಮನಿಗೆ. ಇಲ್ಲಿ ಮಾತಾಡ್ತಾ ಮಾಡ್ತಾ ಇದ್ದಾನೆ, ಚರ್ಚೆ ಮಾಡ್ತಾ ಇದ್ದಾನೆ ವೇದಗಳನ್ನು ಬಳಸ್ಕೊಂಡು. ಕೊನೆಗೆ ಹೇಳಿದಂತೆ, ಆಯ್ತು ನೀವು ಹೇಳಿದ್ದೇನೆ ಒಪ್ಪೋಣ. ಯಮನ ಹೇಳ್ತಾನೆ ಪಂಡಿತನಿಗೆ, ಇದೇ ಕೈಕಾಲ ಮೂಲಕನೇ ಅಲ್ವಾ ಅವ್ರು ಮಾಡಿದ್ದು, ಅವ್ರಿಗೆ ಶಿಕ್ಷೆ ಕೊಡೋದಾದ್ರೆ ಇದೇ ಕೈಕಾಲ ಮೂಲಕ ಅವ್ರಿಗೆ ಶಿಕ್ಷೆ ಕೊಡೋದು. ಅಶ್ವಿನಿ ದೇವತೆಗಳಿಗೆ, ಪೂಜೆ ದೇವತೆಗೆ, ಸರ್ವತ್ರ ದೇವತೆಗೆ ಶಿಕ್ಷೆ ಕೊಡೋದೇ. ಅಂದ್ರೆ ಇದರ ಮೂಲಕ ಮಾಡಿದ್ದಾಗಿದ್ರಿಂದ ಇದರ ಮೂಲಕ ಶಿಕ್ಷೆ ಕೊಡೋಣ ಅಂತ ಹೇಳಿ ಅವನು ನರಕಕ್ಕೆ ಹಾಕಿದ ಯಮ, ಅವರು ನರಕಕ್ಕೆ ಹಾಕಿದ ಅಂತ ನಾವು ಕೇಳ್ತೇವೆ. ಅದೊಂದು ಒಂದು ದೃಷ್ಟಾಂತ ಅದೊಂದು. ಅದನ್ನ ಯಾರು ನೆನಪಿಡ್ಕೊಂಡು ಅಂದ್ರೆ ಮಾಧ್ಯಮ ಯಾವುದು, ಯಾವುದರ ಮೂಲಕ, ಯಾವುದು ಬಳಕೆಯಾಗಿ ಯಾವುದ್ರ ಮೂಲಕ ಎಲ್ಲ ನಡೀತಾ ಇದ್ವು ಅದರ ಮೂಲಕವೇ ನಾವು ಒಳ್ಳೆದಕ್ಕೂ ಕೊಡ್ಬೋದು. ಈಗ ರೋಗವನ್ನು ಕೂಡಿಸೋದಾದ್ರೆ ಶರೀರದ ಮಾಧ್ಯಮ ಮೂಲಕ ಬಿಡಿಸುತ್ತೆ ನಮ್ಮನ್ನು. ಆ ಶರೀರವನ್ನು ಮಾಧ್ಯಮ ಮಾಡಿ ರೋಗ ಚಿಕಿತ್ಸೆ ಕೊಡ್ತಾರೆ. ಯೋಗ ಮಾಡ್ತೇವೆ ನಾವು, ಏನ್ ಬೆಳೆಸ್ತೇವೆ ಯೋಗದಲ್ಲಿ? ಶರೀರ ಬೆಳೆಸ್ತೇವೆ ಅಷ್ಟೇ, ಕೈಕಾಲು ಬೆಳೆಸ್ತೇವೆ ಅಷ್ಟೇ. ಕೈಕಾಲಲ್ಲಿ ಬೇರೆ ಬೇರೆ ಭಂಗಿಗಳನ್ನು ನಾವು ನೆರವೇರಿಸಿದಾಗ ಅದೇ ಶರೀರವೇ ತನ್ನ ರೋಗ ಗುಣ ಮಾಡಿಕೊಡುತ್ತೆ, ಅದೇ ಶರೀರ ಗುಣ ಮಾಡಿಕೊಡುತ್ತೆ. ಹಾಗಾಗಿ ಶರೀರವನ್ನು, ಜಡವಾದ ಶರೀರವನ್ನು ಮಾಧ್ಯಮ ಮಾಡಿ ಜೀವನಕ್ಕೆ ಚಿಕಿತ್ಸೆ ಕೊಡುವ ಪ್ರಕ್ರಿಯೆಗೆ ಕರ್ಮ ಅಂತ. ಹಾಗಾಗಿ ನಿಮಗೊಂದು ವಾಕ್ಯ ಹೇಳ್ತೇನೆ, ನಿಷೇಕಾದ್ಯೈ ಸ್ಮಶಾನಾಂತೈ ಬ್ರಾಹ್ಮೀ ಕ್ರಿಯತೆ ತನೋ. ಈ ಕರ್ಮ ಅನ್ನುವಾಗ ತುಂಬಾ ಟೆಕ್ನಿಕಲಿ ನಿಮ್ಗೊಂದು ಹೇಳೋದಾದ್ರೆ, ವೇದದಲ್ಲಿ ಬದುಕಿರುವ ಮಾಡುವಂತ 16 ಕರ್ಮಗಳನ್ನ ಹೇಳಿದೆ ಅಂತ. ನಾನು ಬದುಕಿರುವ ಮಾಡಬೇಕಾಗಿರೋದು 16 ನಿತ್ಯ ಕರ್ಮಗಳು, 16 ಕರ್ಮಗಳನ್ನು ಹೇಳಿದೆ. ಬೇಕಾದಷ್ಟು ಇದಕ್ಕೆ ವ್ಯಾಪ್ತಿ. ಇದಕ್ಕೆ ಸುಮ್ಮನೆ ನಿಮ್ಗೆ ಅದೇ ಸೀದಾ ಪಂಡಿತರ ಭಾಷೆಯಲ್ಲಿ ಮಾತಾಡೋದಾದ್ರೂ ಕೂಡ 16 ಕರ್ಮಗಳನ್ನು ಹೇಳಿದೆ. 16 ಸಂಸ್ಕಾರ ಅಂತ ಹೇಳ್ತಾರೆ, ಅದಕ್ಕೆ 16 ಕರ್ಮಗಳು ಅಂತ ಹೇಳ್ತಾರೆ. ಸತ್ತ ಮೇಲೆ ಕೂಡ 16, ದಹನದಲ್ಲಿ 16 ಕರ್ಮಗಳೇ ಅದು ಕೂಡ ಅಲ್ಲಿ. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ, ನಿಷೇಕದಿಂದ ಆರಂಭಿಸಿ ಸ್ಮಶಾನದವರೆಗೆ, ನಿಷೇಕ ಅಂದ್ರೆ ಗರ್ಭಾಧಾನ ಅಂತ. ಒಂದು ಜೀವ ಬೀಜ ರೂಪದಲ್ಲಿ ಗರ್ಭವನ್ನು ಪ್ರವೇಶ ಮಾಡುತ್ತೆ, ಅದು ಗರ್ಭಾಧಾನ. ಅದು ಅಲ್ಲಿಂದ ಆರಂಭ ಮಾಡಿ ಸ್ಮಶಾನದವರೆಗೆ 16 ಕರ್ಮಗಳು ಯಾಕಿದೆ ಅಂದ್ರೆ, ಬ್ರಾಹ್ಮೀ ಕ್ರಿಯತೆ ಇತ್ತು. ಈ ಶರೀರವನ್ನೇ ಬ್ರಹ್ಮಮಯ ಮಾಡಬೇಕು, ಈ ಶರೀರವನ್ನೇ ಭಗವನ್ಮಯ ಮಾಡೋದಕ್ಕೆ 16 ಕರ್ಮಗಳಿದ್ದಾವೆ. ಈ ಶರೀರದ ಮೇಲೆ ಈ ಪ್ರಕ್ರಿಯೆಗಳನ್ನು ಮಾಡಿದಾಗ ಜೀವಕ್ಕೆ ಸಿಗುತ್ತೆ ಪೂರ್ತಿ ಅದರ ಲಾಭ. ಎಷ್ಟರ ಮಟ್ಟಿಗೆ ಬಾಂಧವ್ಯ ಇದೆ ಅಂದ್ರೆ, ಬದುಕಿರುವಾಗ ಶರೀರದ ಮೂಲಕ ಮಾಡುತ್ತೇವೆ. ಗರ್ಭಾಧಾನ ಇರ್ಬೋದು, ಪುಂಸವನ ಇರ್ಬೋದು, ಸೀಮಂತವನ್ನೇ ಇರ್ಬೋದು, ವಿಷ್ಣು ಬಲಿ, ಜಾತಕರ್ಮ. 16 ಕರ್ಮಗಳು ಹುಟ್ಟಿದ ಮೇಲೆ, ಹುಟ್ಟುವ ಮೊದಲು ಹುಟ್ಟಿದ ಮೇಲೆ ಮಾಡುವಂಥ ಕರ್ಮಗಳು ಇವುಗಳ ಮೂಲಕ ನಾವು ಬದುಕಿದ್ದಾಗ ನಮ್ಮ ಜೀವಕ್ಕೆ ಸಂಸ್ಕಾರ ಸಿಗುತ್ತೆ ಈ ಕರ್ಮಗಳ ಮೂಲಕ. ಎಷ್ಟರ ಮಟ್ಟಿಗೆ ಅಂದ್ರೆ, ಸತ್ತ ಮೇಲೆ ಆ ಶರೀರ ಇದೆಯಲ್ಲ, ಮೃತ ಶರೀರ, ಪಾಂಚಭೂತಗಳ ಶರೀರ, ಅದಕ್ಕೆ ಸಂಸ್ಕಾರ ಮಾಡಿದ್ರೆ ಆ ಜೀವಕ್ಕೆ ಸಿಗುತ್ತೆ ಅಂತ. ಇದು ಉತ್ತರ ಷೋಡಶ ಅಂತ ಹೆಸರು ಅದಕ್ಕೆ, ಉತ್ತರ ಷೋಡಶ ಕರ್ಮಗಳು ಅಂದ್ರೆ ಅದೊಂದು ವಿಜ್ಞಾನ ಅದಂತ. ಇದನ್ನೇ ಮಾಧ್ಯಮ ಮಾಡಿಕೊಂಡು ಅದಕ್ಕೆ ತಲುಪಿಸ್ಬೋದು ಅಂತ. ಇಷ್ಟು ವರ್ಷ ವಿಜ್ಞಾನ ಜೀವ ತನ್ನ ಮನ ಮಾಡ್ಕೊಂಡು ಅದರ ಜೊತೆಗೆ ಒಂದು ಬಾಂಧವ್ಯ ಬೆಳೆಸ್ಕೊಂಡಿದ್ದಾರ. ಹಾಗಾಗಿ ಅವನು ಹೋದ ಮೇಲೂ ಇದಕ್ಕೆ ಮಾಡಿದ್ದದಕ್ಕೆ ಸಿಗುತ್ತೆ ಅಂತ. ಆ ತರ ಇದನ್ನು ಬಳಸೋಕೆ ಬರುತ್ತೆ ಈ ಶರೀರವನ್ನ. ಅದು ಹೋಗಲಿ, ಆ ಶರೀರ ದಹಿಸಿ ಆದ ಮೇಲೂ ಆ ಶರೀರದಿಂದ ಒಂದು ಶರೀರಗಳು ಇರ್ತಾವಲ್ಲ, ಮಗ ಮೊಮ್ಮಗ, ಅವರು ಶ್ರಾದ್ದ ಮಾಡಿದ್ರು ತಲುಪುತ್ತೆ ಅವನಿಗೆ. ಎಷ್ಟರ ಮಟ್ಟಿಗೆ ಬಾಂಧವ್ಯ ಇರ್ಬೋದು, ಆ ವಿಜ್ಞಾನ ಎಷ್ಟರ ಮಟ್ಟಿಗೆ ಇರ್ಬೋದು. ಶರೀರವನ್ನು ಮಾಧ್ಯಮ ಮಾಡಿ ಇಷ್ಟೆಲ್ಲ ಶರೀರಕ್ಕೆ ಬೈತಾರೆ. ಶರೀರದ ನಿಂದ ಬೇಕಾದಷ್ಟಿದೆ, ಇಲ್ಲಿ ಅಧ್ಯಾತ್ಮ ಶಾಸ್ತ್ರದಲ್ಲೇ ಬೇಕಾದಷ್ಟಿದೆ. ಅಂದ್ರೆ ಅದು ಯಾಕಿದೆ ಅಂದ್ರೆ, ನಾವು ವಿಪರೀತ ಅಂಟ್ಕೊಂಡಿದ್ದೇವಲ್ಲ ಅದಕ್ಕೆ. ಅದು ಮುಖ್ಯವಾಗಿ ಜೀವವೇ ಗೌಣವಾಗಿದೆ. ಹಾಗಾಗಿ ಅಷ್ಟೆಲ್ಲ ಬಿಡಿಸಕ್ಕೆ ಅಂತ ಹೇಳಿದ್ದು ಅವ್ರ ಮಾತುಗಳನ್ನ. ಆದ್ರೆ ನಿಜವಾಗಿ ಈ ಶರೀರವೆಂಬುದು ದೇವಾಲಯ, ದೇವಾಲಯ ಪ್ರೋಕ್ತ ದೇವಾಲಯ. ಅದು ಅಷ್ಟು ಅದ್ಭುತವಾಗಿರೋದು. ಮಾಲಿನ್ಯ ಸೂಸುತ್ತೆ ಅಂದ್ರೆ ಒಳಗೆ ಇಟ್ಕೊಳ್ಳೋದಿಲ್ಲ ಅದು ಅಂತ, ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೆ, ಒಳಗಡೆ ದೇವರಿಲ್ಲ ಅಲ್ಲ. ಹಾಗಾಗಿ ಅದನ್ನ ಆ ಮೈಯನ್ನು ಒಳಗೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅದಕ್ಕೆ, ಹಾಗಾಗಿ ಹೊರಗಾಗುತ್ತೆ ಅದು ಅಂತ. ಯಾವುದಾದ್ರೂ ಒಂದು ವ್ಯವಸ್ಥೆ, ಮಾಲಿನ್ಯ ಹೊರಸೋಸಕ್ಕೆ ಒಂದು ವ್ಯವಸ್ಥೆ ಇದ್ರೆ ತಾನು ಶುದ್ಧವಾಗಿರ್ಬೇಕು ಅಂತ ಅರ್ಥ ಅದಕ್ಕೆ ಅಂತ. ಒಳಗಡೆ ಚೆನ್ನಾಗಿರ್ಬೇಕು ಅಂತ. ಶರೀರದ ಪಾಲಿಸಣೆ ಆಗಿದೆ ಅಂತ. ಶರೀರ ಅಂತ ಹೇಳಿದ್ರು ಕೂಡ ಶರೀರ ಏನಾಗುತ್ತೆ ಅಂದ್ರೆ ಒಳಗೆ ಸ್ವಚ್ಛವಾಗಿರುತ್ತೆ ಹೇಳುತ್ತೆ, ಒಳಗೆ ನಿರ್ಮಲವಾಗಿರೋದು. ಹಾಗಾಗಿ ಪ್ರಾಣಿ ಪಕ್ಷಿಗಳು ಶುದ್ಧವಾಗಿರುತ್ತವೆ.
ಈಗ ಒಂದು ಹಸು ಎಮ್ಮೆ ಅಂತ ಅನ್ಕೊಂಡಿದ್ರು, ಮಾಲಿನ್ಯ ಹೊರಸೂಸುವಾಗ ಅದು ಯಾವ ಪ್ರಕ್ರಿಯೆಯನ್ನು ಕಾಯ್ದಿಲ್ಲ ಅದು ಅಂತ, ಯಾರಿದ್ದಾರೆ ಯಾರಿಲ್ಲ, ಒಂದು ಟಾಯ್ಲೆಟ್ ಹೋಗೋದು ಕಾಯ್ತಾ ಇರೋದಿಲ್ಲ ಅಂತ. ಹಾಗೆ ಶುದ್ಧವಾಗಿರುತ್ತೆ ಅದರಿಂದ. ಮನುಷ್ಯ ಹಾಗಲ್ಲ ಅಂತ. ಮನುಷ್ಯ ಹೇಗೆ ಅಂದ್ರೆ ಮನುಷ್ಯನಿಗೆ ವಿಪರೀತ ಅಂತದೆಲ್ಲ. ಅದು ಪರಿಣಾಮ ಏನಂದ್ರೆ ಒಳಗೆ ಇಟ್ಕೊಂಡಿರ್ತಾನೆ ಮಾಲಿನ್ಯವನ್ನ. ಎಷ್ಟೋ ಸರ್ತಿ ವಿದ್ಯಾಶಾಸ್ತ್ರ ಹೇಳುತ್ತೆ ಇಟ್ಕೋಬೇಡ ಅಂತ, ಮಾಲಿನ್ಯವನ್ನ ಒಳಗೆ ಇಟ್ಕೊಳ್ಳೇಬೇಡ. ಯಾಕಂದ್ರೆ ಇಟ್ಕೊಂಡ್ರೆ ಪುನಃ ಶರೀರಕ್ಕೆ ಸೇರ್ಬೋದು ಅದು ಅಂತ. ಒಳಗೆ ಇದ್ದಾಗ ಸುಮ್ಮನೆ ಇರೋದಿಲ್ಲ ಅದು ಅಂತ. ಅದು ಅದರ ಮಾಲಿನ್ಯ, ಅದರ ಪ್ರಭಾವ ಶರೀರದ ಮೇಲೆ ಆಗುತ್ತೆ ಅಂತ. ಹಾಗಾಗಿ ಆ 13 ವೇಗಗಳನ್ನು ಹೇಳ್ತಾರೆ, ಅದನ್ನ ಇಟ್ಕೋಬಾರದು ಅಂತ, ಹೊರಗಾಡ್ಕೊಂಡು ಕೂಡಲೇ ಅಂತ. ಅಷ್ಟು ಮಡಿಯದು ಶರೀರ ಅಂದ್ರೆ, ಅಷ್ಟು ಮಡಿಯದು ಅಂತ. ಮತ್ತದು ವಿನಾಶ ಹೋದಾದರೂ ಅದು ಹೋದ ಮೇಲೂ ಉಪಕಾರ ಮಾಡ್ತಾ ಇರುತ್ತೆ ನಮಗೆ. ಅದು ಅಂದ್ರೆ ಜೀವ ಬಿಟ್ಟು ಹೋದ ಮೇಲೂ ಕೂಡ ತನ್ನ ಸೇವೆ ಮಾಡುತ್ತೆ ಶರೀರ. ಅದು ಮೊದಲು ತನ್ನ ಮುಂದಿನ ಪೀಳಿಗೆಯನ್ನು ಮಾಡುತ್ತಾ ಇದ್ದಾರೆ. ಈಗ ಎಷ್ಟೊಂದು ತಲೆಮಾರು ಕಳೆದ ಮೇಲೆ ಕೂಡ ಶ್ರದ್ಧಾದಿಗಳನ್ನು ಮಾಡ್ತಾ ಇರ್ತಾರೆ, ಪಿತೃಗಳಿಗೇನು ಮಾಡ್ತಾರೆ, ಅವರು ತಲುಪ್ತಾ ಇರ್ತಾರೆ ಇದು. ಯಾಕಂದ್ರೆ ಆ ಶರೀರದಿಂದ ಬಂದಿವೆ ಮುಂದಿನ ಶರೀರಗಳೆಲ್ಲವೂ ಕೂಡ. ಈ ಶರೀರವೆಂಬುದೇ ಪರಮಾದ್ಭುತ ಇದು. ಈ ಆತ್ಮ ಎಷ್ಟು ಅದ್ಭುತವೋ ಅದಕ್ಕಿಂತ ಕಡಿಮೆ ಅದ್ಭುತ ಅಲ್ಲ ಶರೀರ ಅಂದ್ರೆ, ಅಷ್ಟು ಅದ್ಭುತ. ಈ ನಮ್ಮ ನರಗಳನ್ನು ತೆಗೆದು ಜೋಡಿಸ್ತಾ ಹೋದ್ರೆ ಉದ್ದಕ್ಕೆ ಭೂಮಿನ ಸುತ್ತೋದಂತೆ ಒಂದು ಮನುಷ್ಯನದ್ದು ಹೇಗೆ ರಚನೆ ಮಾಡಿರ್ಬೋದು ಇದನ್ನ, ಎಂತ ಅದ್ಭುತ ಆಗಿರ್ಬೋದು ಅಂತ. ಎಂತೆಂಥದ್ದು ನಿಟ್ಟಿನ ಅದರಲ್ಲಿ ನೀವು ಪ್ರಾಪಂಚಿಕ ಸುಖ ಅನುಭವಿಸೋದ್ರೆ ಅದಕ್ಕೆ ಅವಕಾಶ ಇದೆ, ಪರಮಾರ್ಥವನ್ನು ಅನುಭವಿಸಿದಾಗ ಅದಕ್ಕೆ ಅವಕಾಶ ಇದೆ. ಇಲ್ಲಿಂದ ಇವರಿಗೆ ವ್ಯಕ್ತಿ ಇದೆ, ಅದಕ್ಕೆ ಇಲ್ಲಿಯೇ ಸುಖಕ್ಕೂ ಅಲ್ಲಿಯೇ ಸುಖಕ್ಕೂ ಬೇಡ. ಪಾಪ ಇದೆ ಅಂದ್ರೆ ಪಾಪ ಕಳ್ಕೊಳ್ಳೋಕೆ ಅವಕಾಶ ಇದೆ ಶರೀರದಲ್ಲಿ. ನೀವು ಪಾಪವನ್ನ ಅನುಭವಿಸಿ ಕಳಿಬಹುದು ಅಂತ. ಅಂದ್ರೆ ನೀವು ನೋವು ಅನುಭವಿಸುವ ಮೂಲಕ ಪಾಪವನ್ನು ಕಳಿಬಹುದು ಅಂತ. ಪ್ರತಿಯೊಂದು ನೋವು ಪಾಪವನ್ನು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ನೋವು ನೆಗೆಟಿವ್ ಅಲ್ಲವೇ ಅಲ್ಲ, ಯಾವ ಕಾರಣಕ್ಕೂ ಅಲ್ಲ. ಬರುವ ನೋವೆಲ್ಲವೂ ನಮ್ಮ ಕಲ್ಮಶನ್ ಕಳೀತಾ ಇರುತ್ತೆ, ನಮ್ಮ ಪಾಪವನ್ನು ಕಳೀತಾ ಇರುತ್ತೆ. ಹಾಗಾಗಿ ಆ ನೋವುಗಳು ಪಾಪವನ್ನ ವಿನಾಶ ಮಾಡ್ಲಿಕ್ಕೆ, ಪಾಪವನ್ನು ಮೈನಸ್ ಮಾಡ್ಲಿಕ್ಕೆ ಇರೋಂಥ ಮಾಧ್ಯಮಗಳು ಬೇಡ. ಅನುಭವಿಸೋದು ಕಷ್ಟ ಆಗುತ್ತೆ ಅಂದ್ರೆ ಕರ್ಮಗಳ ಮೂಲಕ ಕಳೀಬಹುದು. ದಾನದ ಮೂಲಕ, ಯಜ್ಞದ ಮೂಲಕ, ತಪಸ್ಸಿನ ಮೂಲಕ, ಸೇವೆಯ ಮೂಲಕ ಯಾವ್ಯಾವುದೋ ಜನ್ಮದ ಪಾಪಗಳನ್ನು ಕಳೀಬಹುದು. ಏನಂತ ಇಟ್ಟಿದ್ದಾನೆ ಇದರಲ್ಲಿ ಭಗವಂತ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಮೂಲಕ ನಾವು ಆತ್ಮಕ್ಕೆ ಜೀವಕ್ಕೆ ಬೇಕಾದನ್ನು ಕೊಡೋದಿದೆಯಲ್ಲ, ಅದೇ ಕರ್ಮ ಅಂದ್ರೆ. ನಿಷೇಕಾಂತೇಹಿ ಸ್ಮಶಾನಾಂತೇಹಿ, ಅಲ್ಲಿಂದ ಆರಂಭ. ಅಂದ್ರೆ ನಾವು ಒಂದು ಬಿಂದು ಮಾತ್ರವಾಗಿ ತಾಯಿ ಗರ್ಭವನ್ನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕ್ಷೇತ್ರ ಶುದ್ಧಿಯನ್ನು ಹೇಳಿದ್ದಾರೆ. ಆ ಕ್ಷೇತ್ರವನ್ನು ಶುದ್ಧ ಮಾಡಬೇಕು. ಒಂದು ಬೀಜವನ್ನು ನೆಡುವ ಮುನ್ನ ನಾವು ಕೃಷಿಯಿಂದ ಹೇಗಿರ್ತಾನೆ, ಸೀದಾ ಹೋಗಿ ಬೀಜ ನೆಡುತ್ತೀರಾ, ಬೀಜ ಇಟ್ಟು ಬಿಡ್ತೀರಾ? ಇಲ್ಲ ತಾನೆ. ಮೊದಲು ಕ್ಷೇತ್ರ ಶುದ್ಧಿ ಮಾಡಿಕೊಡ್ತೇವೆ ನಾವು. ಕ್ಷೇತ್ರವನ್ನು ಹದಗೊಳಿಸ್ತೇವೆ, ಅದಕ್ಕೆ ಬೇಕಾದ ಸಾರವನ್ನು ಕ್ಷೇತ್ರದಲ್ಲಿ ಇಡ್ತೇವೆ ನಾವು. ಅಂದ್ರೆ ಉತ್ತು, ಅದಕ್ಕೆ ಬೇಕಾದ ಗೊಬ್ಬರ ಮತ್ತೊಂದೆಲ್ಲ ಹಾಕಿ ಎಲ್ಲ ಮಾಡಿ ಆಮೇಲೆ ಬೀಜವನ್ನು ಇಡ್ತೇವೆ ಅಲ್ಲಿ. ಹಾಗೆ ಒಂದು ತಾಯಿಯನ್ನು ಹೇಗೆ ಸಿದ್ಧಪಡಿಸಬೇಕು ಮೊದಲು, ಅದಕ್ಕೆ ಕರ್ಮಗಳಿದ್ದಾವೆ. ಆ ತಾಯಿಗೆ ಆ ಹೆಣ್ಣಿಗೆ ಒಂದು ಸಂಸ್ಕಾರಗಳು, ನಾನಾ ಬಗೆಯ ಸಂಸ್ಕಾರಗಳಿದೆ ಒಂದು ಹೆಣ್ಣಿಗೆ ಕೊಡುವಂಥದ್ದು. ಈ ಕನ್ಯಾ ಸಂಸ್ಕಾರ ಆಗದೆ ವಿವಾಹ ಆಗುವಂತಿಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಆಗಲೇಬೇಕಾದದ್ದು ಅಂತ. ಇದೆಲ್ಲ ಯಾಕೆ ಬಂತು ಅಂದ್ರೆ ಕ್ಷೇತ್ರ ಶುದ್ಧಿಗಾಗಿ. ಆಮೇಲೆ ಗರ್ಭಧಾನ ಕೂಡ ಹಾಗೆ. ಗರ್ಭಧಾನಕ್ಕೆ ಮುಹೂರ್ತ ಯಾವ ಸಮಯದಲ್ಲಿ ಆಗಬೇಕು, ಆ ಗರ್ಭಧಾನ ಹೇಗಾಗಬೇಕು ತುಂಬಾ ಮಹತ್ವ. ನಮ್ಮಲ್ಲಿ ಅದೇನು ಒಂದು ಜೀವಕ್ಕೆ ಬಿಡುಗಡೆಗೆ ಅವಕಾಶ ಆಗುತ್ತೆ. ಹಾಗಾಗಿ ಅದಕ್ಕೆ ತುಂಬಾ ಮಹತ್ವ ಕೊಟ್ಟು ಮಾಡಿದ್ದಾರೆ ಅಂತ. ಅಲ್ಲಿಂದ ಶುರು ಮಾಡಿ ಅಲ್ಲಿವರೆಗೆ ಸ್ಮಶಾನಾಂತೈಹಿ ನಿಷೇಕಾದ್ಯೈಹಿ ಸ್ಮಶಾನಾಂತೈಹಿ, ಇಷ್ಟು ಕರ್ಮಗಳು, ಇಷ್ಟು ಸಂಸ್ಕಾರಗಳು ಯಾತಕ್ಕಿವೆ ಅಂದ್ರೆ ಈ ತನುವನ್ನು ಬ್ರಹ್ಮಮಯ ಮಾಡಲಿಕ್ಕೆ. ಬ್ರಾಹ್ಮೀಯಂ ಕ್ರಿಯತೆ ತನುವನ್ನು ಬ್ರಹ್ಮಮಯ ಮಾಡಲಿಕ್ಕಿದ್ದಾರೆ ಈ ಕರ್ಮಗಳು. ಅದನ್ನು ವೇದ ಹೇಳ್ತು ಮಾತ್ರ ಅಲ್ಲ, ಅದನ್ನು ವ್ಯವಸ್ಥೆಯಲ್ಲಿ ತಂದ್ರು ಅಂತ. ಈಗ ವೇದದಲ್ಲಿದೆ, ಯಾರಾದ್ರೂ ಬೇಕಾದ್ರೆ ನೋಡ್ಕೊಂಡು ಅದು ಮಾಡ್ಕೋಬಹುದು ಅನ್ನೋದನ್ನ ಇಟ್ಟಿಲ್ಲ ಅದನ್ನ ಅಂತ. ಗೊತ್ತಿದ್ದು ಪ್ರತಿಯೊಂದು ಜೀವಿಗೆ ಆಗುವಂತ ಒಂದು ವ್ಯವಸ್ಥೆನೇ ಇಟ್ಕೊಂಡು ಸಮಾಜವನ್ನೇ ಹಾಗೆ ರೂಪಿಸಿದ್ರು. ಎಲ್ಲ ಜೀವಕ್ಕೂ ತಾನಾಗಿ ಸಿಗಬೇಕು. ಅವರು ಹುಟ್ಟಿದಾಗಲಿಂದ ಇಂಥ ವಯಸ್ಸಿಗೆ ಇಂಥ ಸಂಸ್ಕಾರ ಮಾಡಬೇಕು, ಹೀಗೆ ಮಾಡಬೇಕು. ಕೊನೆಗೆ ಅರ್ಥ ಕಳ್ಕೊಂಡಿದೆ, ಕೊನೆಗೆ ಜೀವ ಕಳ್ಕೊಂಡಿದೆ, ಒಡ್ಡು ಸಂಪ್ರದಾಯ ಉಳಿದಿದೆ ಕೊನೆಗೆ, ಅದು ಬೇರೆ ಮಾಡ್ತದೆ. ಆದರೆ ತರುವಾರ ಹೇಗೆ ತಂದಿದ್ದಾರೆ ಅಂದ್ರೆ ಒಂದು ರೀತಿ ಶಾಸನವಾಗಿ
ಇಡೀ ಸಮಾಜದಲ್ಲಿ ಎಲ್ಲರಿಗೂ ತಾನೇ ಸಿಗುವ ಹಾಗೆ. ಈಗ ಸ್ಕೂಲ್ ಹೇಗೆ ಕಂಪಲ್ಸರಿ, ಈಗ ಅಲ್ಲಿ ಹೋಗಿ ಏನು ಸಂಸ್ಕಾರ ಆಗುತ್ತೆ ಅನ್ನೋದು ಆಮೇಲೆ ವಿಷಯ. ಅಲ್ಲಿ ಸ್ಕೂಲ್ ಕೂಲ್ ಅಲ್ಲ ಇವತ್ತು ಅಂತ ಸ್ಥಿತಿ ಇದೆ. ಕೂಲ್ ಅಲ್ಲ, ಕೂಲ್ ಅಂದ್ರೆ ದಡ ಅಂತ, ದಡಕ್ಕೆ ಹೋಗೋ ತರ ಸನ್ನಿವೇಶ ಇಲ್ಲ. ಇರ್ಬೋದು ಕೆಲವು ಶಾಲೆಗಳು ಇರ್ಬೋದು, ಹಲವು ಶಾಲೆಗಳಲ್ಲಿ ಇಲ್ಲ ಅಂತದ್ದು. ಆದ್ರೆ ಸಂಸ್ಕಾರ ಅಂತ ಹೇಳ್ತಂದ್ರೆ ಇದ್ರ ಹಾಗೆ ಅಂತ ಕಂಪಲ್ಸರಿ ಅಂತ ಎಲ್ಲ ಜನರಿಗೂ ಎಲ್ಲರಿಗೂ ಮಾಡಿದ್ದಾರೆ. ಯಾಕೆಂದ್ರೆ ಹುಟ್ಟಿದ ಮಗುವಿಗೆ ಅದಕ್ಕೆ ಚೌರ ಮಾಡ್ಕೋಬೇಕಂತ ಗೊತ್ತಿರುತ್ತೆ, ಅದಕ್ಕೆ ಜಾತಕರ್ಮ ಗೊತ್ತಿರುತ್ತೆ, ನಾಮಕರಣ ಗೊತ್ತಿದೆ, ಅದಕ್ಕೆ ಉಪನಯನ ಗೊತ್ತಿದೆಯಾ, ಉಪನಿಷ್ಕ್ರಮಣ ಗೊತ್ತಿದೆಯಾ, ಅದಕ್ಕೆ ಯಾವುದು ಗೊತ್ತಿಲ್ಲ. ಗೊತ್ತಿಲ್ಲದೇ ಲ್ಯಾಬ್ಸ್ ಆಗಿ ಬರೋದು ಅಂತ, ಅದಕ್ಕೆ ಇಲ್ಲ ಬರೋದು ಅಂತ ಕೊಟ್ಬಿಡೋದು. ನಾವು ಮಗುವಿಗೆ ತಂದೆ ತಾಯಿಗಳಿಗೂ ಅಜ್ಞಾನ ಇರ್ಬೋದು, ಇರಬಹುದು ಅಲ್ಲ, ಇದೆ ಅಜ್ಞಾನ, ಗೊತ್ತಿಲ್ಲ ಮಗುವಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಸಂವಿಧಾನದಲ್ಲೇ ತಂದ್ರು, ಅದನ್ನ ವ್ಯವಸ್ಥೆಯಲ್ಲೇ ತಂದ್ರು. ಅದು ವೇದ ಹೇಳಿದ್ದು ಎಲ್ಲರಿಗೂ ತಾನಾಗಿ ಈ ದೇಶದಲ್ಲಿ ಹುಟ್ಟಿದ್ರು ಸಾಕು ನಾವು ಸಿಗುವ ಹಾಗೆ. ಅಂಥದ್ದೊಂದು ಸಮಾಜವನ್ನು ರೂಪಿಸಿದಾರಲ್ಲ, ಅವ್ರು ಎಷ್ಟು ಕರುಣಾಳಾಗಿರ್ಬೇಕು ಅಂತ, ಜೀವಗಳ ಮೇಲೆ ಎಂಥ ಕರುಣೆ ಇರ್ಬೇಕು ಅವ್ರಿಗೆ. ತಾನಾಗೆ ಸಮಯಕ್ಕೆ ಎಲ್ಲ ಜೀವಗಳಿಗೆ ಪ್ರಾಪ್ತ ಆಗುವ ಹಾಗೆ. ಸತ್ತ ಮೇಲೆ ಕೂಡ ಅಲ್ಲಿ ಶವವನ್ನು ಹೊರತಾರಲ್ಲ, ಸತ್ತ ನಂತರ ಆ ಶವವನ್ನು ಹೊರುವವರಿಗೆ ಪ್ರತಿ ಹೆಜ್ಜೆಗೆ ಅಶ್ವಮೇಧ ಫಲ ಇದೆ ಅಂತ. ನಾವು ಇದೆಲ್ಲ ಮೇಲಿಗೆ ಅಥವಾ ಒಂಥರ ಅಪವಿತ್ರ ಅಂತ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಸತ್ತ ನಂತರ ಆ ಶವವನ್ನು ಯಾರು ಹೊರ್ತಾರೆ, ಹೆಜ್ಜೆಗೆ ಅಶ್ವಮೇಧದ ಫಲ ಇದೆ, ಪ್ರತಿ ಹೆಜ್ಜೆಗೆ ಅವನಿಗೆ. ಯಾಕೆಂದ್ರೆ ಅದು ಜೀವೋದ್ಧಾರಕ್ಕೆ ಮಾಡ್ತಾ ಇರ್ತಾರೆ ಅವರು ಅಂತ, ಒಂದು ಜೀವೋದ್ಧಾರಕ್ಕೆ ಮಾಡ್ತಾ ಇರ್ತಾರೆ ಅವರು ಅಂತ. ಹಾಗೆ ಒಂದು ಜೀವದ ಉದ್ಧಾರಕ್ಕಾಗಿ ಯಾರಾದ್ರೂ ಪ್ರಯತ್ನ ಮಾಡಿದರೆ ಪ್ರತಿ ಹೆಜ್ಜೆಗೂ ಅಶ್ವಮೇಧದ ಫಲ ಇದೆ, ಅದಕ್ಕೆ ಆ ಕೆಲಸ ಮಾಡ್ತಾ ಇರ್ತಾರೆ ಅವರು. ಈ ಸನ್ಯಾಸಿಗಳ ದೇಹ ಅಂತ ಆದ್ರೆ ಆಮೇಲೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತಾರೆ ಆ ಶರೀರಕ್ಕೆ, ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ ಅದಕ್ಕೆ. ಯಾಕೆಂದ್ರೆ ಪುರುಷ ಇದ್ದ ಅಲ್ಲಿ ಅಂತ, ಪರಮ ಪುರುಷ ಇದ್ದ ಅಲ್ಲಿ ಅಂತ, ಜೀವ ಪುರುಷ ಇದ್ದ ಅಲ್ಲಿ ಅಂತ ಕಾರಣ ಅದು ಅಂತ. ಹಾಗಾಗಿ ಅಂತಹ ಕರ್ಮಗಳನ್ನ ಅಂದ್ರೆ ಅಡಿಗಡಿಗೆ ಅಂತ ಹೆಚ್ಚಿಗೆ ಇಂತಿಂತ ಬೆಳೆಸಿ ಇದು ಒಳ್ಳೆಯದು. ಏನಾದ್ರು ಒಂದು ಬೀಜಕ್ಕಾದ್ರೂ ಕೂಡ ಹಾಗೆ ಅಂತ, ನೀವು ಬೀಜವನ್ನ ಹಾಕುವ ಮೊದಲು ಕ್ಷೇತ್ರ ಶುದ್ಧೀಕರಣ ಇದೆ, ಇಬ್ಬರು ಮನುಷ್ಯನೂ ಇದೆ, ನಮ್ಮ ಸಂಸ್ಕೃತಿ ಇದೆ. ಹಾಗೆ ಬೀಜವನ್ನು ಯಾವಾಗ ಹಾಕ್ಬೇಕು ಅದಕ್ಕೆ ಮುಂದೆ ಇದೆ. ಹಿಂದಿನ ಕಾಲದಿಂದ ನಕ್ಷತ್ರ ಬರಬೇಕು, ಬೀಜ ಹಾಕಬೇಕು ಅಂತ, ಯಾವ ಬೀಜ ಯಾವ ನಕ್ಷತ್ರಕ್ಕೆ ಅಂತ ನಕ್ಷತ್ರಕ್ಕೆ ಹಾಕ್ತಾ ಇದ್ರು ಅಂತ, ಅದು ಮರ್ತು ಬಿಟ್ಟೋಗಿದೆ. ಆದ್ರೆ ಇವತ್ತಾದ್ರೂ ಕೂಡ ಯಾವ್ದಾದ್ರು ಬೀಜ ಹಾಕೋದಿಲ್ಲ ಅಂತ, ಅದ್ರ ಸೀಸನ್ ಯಾವುದು ಅಂತ ನೋಡ್ಕೊಂಡು ಹೇಳ್ತಾರೆ. ನಾವು ಮನುಷ್ಯರಿಗೆ ಹಾಕಿಲ್ಲ ಅದು. ಅದಕ್ಕಿಂತ ಇಷ್ಟ ಮಹತ್ವ ಅನ್ಕೊಳ್ಳುವಂತ ಈ ಮನುಷ್ಯರ ಒಂದು ವ್ಯವಹಾರ ಇದೆಯಲ್ಲ, ಅದಕ್ಕೆ ಬೇಕಲ್ಲ ಅದು. ಹಾಗೆ ಆ ಬೀಜ ಬೆಳೆಯುವಾಗ ಕಾಲಕಾಲಕ್ಕೆ ಸಂಸ್ಕಾರಗಳು ಕೊಡ್ತಾನೆ. ಯಾವುದೇ ಸಸ್ಯ ಆಗಿದೆ, ನೀವು ಕೃಷಿ ಮಾಡಿದರೆ ಆ ಸಸ್ಯ ಬೆಳೆಯುವಾಗ ಸಂಸ್ಕಾರಗಳು ಕೊಡ್ತೀರೋ ಇಲ್ವೋ ಸಮಯ ಸಮಯಕ್ಕೆ. ಈಗ ನೀವು ಅಡಿಕೆ ಕೊಯ್ಯುವಾಗ ಸ್ವಲ್ಪ ಮೊದಲು ಕೊಯ್ದ್ರಾಗುತ್ತೆ, ಸ್ವಲ್ಪ ಆಮೇಲೆ ಕೊಯ್ದ್ರಾಗುತ್ತೆ, ಉತ್ತರಾಯಣ ಸ್ವಲ್ಪ ಮೊದಲು ಮಾಡಿದ್ರು ಆಮೇಲೆ ಮಾಡಿದ್ರು ಹಾಗೆ ಆಗುತ್ತೆ. ಅಂದ್ರೆ ಆಯಾ ಕಾಲಕ್ಕೆ ಮಾಡುವಂಥದ್ದು, ಆ ವಯಸ್ಸು ಬರ್ತಿರುವಾಗ ಅದನ್ನ ಮಾಡಬೇಕು ಅಂತ ಕರ್ಮಗಳನ್ನ ಮಾಡೇ ಮಾಡ್ತೇನೆ. ಒಂದು ಕೆಂಪು ಅಡಿಕೆ ಮಾಡಬೇಕು ಅಂದ್ರೆ ಆ ಅಡಿಕೆಗೆ ಅದು ಅಲ್ಲೇ ಹಾಕಿಲ್ಲ, ಯಾವಾಗ ಕೊಯ್ಬೇಕು, ಯಾವಾಗ ಸುಲಿಬೇಕು ಅಡಿಕೆಯನ್ನ, ಅದನ್ನು ಹೇಗೆ ಬೇಯಿಸಬೇಕು, ಹೇಗೆ ನೀವು ಅದನ್ನ ದ್ರಾವಣದಲ್ಲಿ ಅದ್ದಿರಬೇಕು, ಕೆಂಪು ದ್ರಾವಣದಲ್ಲಿ ಅದ್ದಿರಬೇಕು, ಅದನ್ನ ಬಿಳಿ ಅಡಿಕೆ ಮಾಡಬೇಕು, ಅದಕ್ಕೆ ಇನ್ನೊಂದು ಕಮ್ಮಿ ಆ ಪ್ರಕಾರ ಮಾಡ್ಬೇಕು. ಅದನ್ನ ಮಾಡಿದ್ರೆ ಬರೋದು ಹೇಗೆ ಅಂತ. ಈಗ ನಾವು ಮಾಡೋದು ಕೂಗೋದು ಹಂಗಾಗ್ತಾ ಇಲ್ಲ, ಜೀವನದಲ್ಲಿ ಹಿಂಗಾಗ್ತಾ ಇಲ್ಲ, ಹೆಂಗಿರ್ಬೇಕು ಹಂಗಿಲ್ವಲ್ಲಪ್ಪ. ಯಾವಾಗ ಏನೇನು ಮಾಡಬೇಕು ಅದನ್ನ ಮಾಡಿಲ್ವಲ್ಲಪ್ಪ, ಹಂಗೆ ಬರಬೇಕು ಹೆಂಗೆ ಬರೋದು. ಅದಕ್ಕೆ ಶಾರ್ಟ್ ಕಟ್ ಇಲ್ಲ ಆ ವಿಷಯಕ್ಕೆ. ಈ ಮದುವೆ ಬಗ್ಗೆ ನಾವು ಮದುವೆ ಕಣ್ಣಿದ್ರೆ ಕಾಣುವಂಥದ್ದು, ಮದುವೆಗೊಂದು ಈ ಪ್ರಕ್ರಿಯೆ ಇದೆ, ವಿವಾಹದ ಸಂಸ್ಕಾರ ಎಲ್ಲಿಂದ ಇಲ್ಲಿ ಹೇಗಾಗಬೇಕು ಅಂತ. ಈಗ ಅದು 8 ದಿನದ 4 ದಿನಕ್ಕೆ ಹೋಗಿ, 4 ದಿನದ 1 ದಿನಕ್ಕೆ ಹೋಗಿ, 1 ದಿನದ 1 ಗಂಟೆಗೆ ಹೋಗಿ, ಈಗ ಯಾರು ಬೇಡ, ಸಬ್ರಿಜಿಸ್ಟರ್ ಸಾಕುತ್ತೆ ಅಲ್ಲಿ ಹೋಗ್ತಿರ್ತದೆ ಮದುವೆ. ಏನಿಲ್ಲ ಅದಕ್ಕೆ, ಬಟ್ರೆ ತಕ್ಷಣ ಮಾಡಿ ಗಮನ ಇಲ್ಲ ಇದೆ. ಮದುವೆ ನಡೀತಾ ಇದೆ, ಭಟ್ರು ಆಮೇಲೆ ಬೇಕು,
ಮೊದಲು ಬೇಕಾದ ವಿಡಿಯೋಸ್ ಅದು ಸರಿ ಆಗ್ಬೇಕು, ಅವನು ಪ್ರಯತ್ನ ತಗೊಂಡಿದ್ದಾನ ವಿಡಿಯೋಸ್ ಮದುವೆ ಏನು ಮಾಡೋದು ಮತ್ತೆ ಆಮೇಲೆ ಇದ್ರೆ ಅಂತ ಪರಿಸ್ಥಿತಿ. ಅಲ್ಲಿ ಏನಾಯ್ತು ಯಾರು ನೋಡಿದವರು ಅಂತ ನಿಜವಾಗಿ ಆಗ್ಬೇಕಾದ ಆಯ್ತಾ ಇಲ್ವಾ ಅಲ್ಲಿ ಯಾರು ನೋಡಿದವರು. ಆಮೇಲೆ ಫಲ ಬರಬೇಕು ಅಂತ ಹೇಗೆ ಬರೋದು, ಎರಡು ಜೀವಗಳು ಸೇರ್ಬೇಕು. ಅದಕ್ಕೊಂದು ವಿಜ್ಞಾನವೇ ಇದೆ, ಹೇಗೆ ಸೇರ್ತವೆ ಜೀವಗಳು ಶಾಶ್ವತವಾಗಿ ಬೇರೆ ಇರುವಂತೆ. ಅದಕ್ಕೇನು ಅಂತಾನೆ ಇಲ್ವಲ್ಲ. ಅದಕ್ಕೆ ರಾಮದಾಸರು ಹೇಳೋರು, ಒಂದು ಔಷಧ ತಯಾರು ಮಾಡ್ಬೇಕಾದ್ರೆ ಇಷ್ಟು ನಿಮಿಷ ನೆನೆಸ್ಬೇಕು, ಇಷ್ಟು ನಿಮಿಷ ಒಣಗಿಸ್ಬೇಕು, ಇಷ್ಟು ನಿಮಿಷ ಕುದಿಸ್ಬೇಕು, ಇದನ್ನು ಸೇರಿಸ್ಬೇಕು, ಎಲ್ಲ ಇದೆ ಅದಕ್ಕೆ. ಈಗ ಅರ್ಜೆಂಟ್ 4 ನಿಮಿಷದ 1 ನಿಮಿಷಕ್ಕೆ ಮಾಡಿದ್ರೆ ನೀವು ಆ ಫಲ ಬರುತ್ತಾ? ಆ ಫಲ ಬರಲ್ಲ. ಮಾತ್ರ ಯಾವ್ದಾದ್ರು ಫಲ ಬರ್ಬೋದು, ಬೇಡದ ಫಲ ಬರ್ಬೋದು. ಈ ಔಷಧಗಳು ನಾವು ಮಾಡ್ತಾರ ಆತರ ನಿಷ್ಕಾಳಜಿ ಮಾಡ್ತೇವೆ ನಾವು. ಹೆಂಗಾದ್ರೂ ಮಾಡಿ ತೊಂದರೆ ಇಲ್ಲ. ಈಗ ನೆನೆಸಿ ಒಣಗಿಸಿ 4 ನಿಮಿಷ 1 ನಿಮಿಷ ತೊಂದರೆ ಇಲ್ಲ, 15 ನಿಮಿಷ ಹಾಗೆ ಮಾಡ್ತೇವೆ ನಾವು. ಹಾಗೆ ಮಾಡೋದು ತಾನೆ ಅದರದ್ದು ಹಾಗಾದ್ರೆ ತಾನೆ ಅದಕ್ಕೆ ಔಷಧದ ಸಾಮರ್ಥ್ಯ ಬರುವಂಥದ್ದು. ಅದಿಲ್ಲದ ಔಷಧ ಸಾಮರ್ಥ್ಯ ಹೇಗೆ ಬರುತ್ತೆ? ಹಾಗೆ ಸಾಮಾನ್ಯವಾದ ಬೀಜಕ್ಕೆ ನಾವು ಹಾಗೆ ಮಾಡುವಾಗ ಜೀವ ಬೀಜಕ್ಕೆ, ಜೀವ ಅಂದ್ರೆ ಬೀಜ, ಆ ಜೀವ ಪದವನ್ನು ಹಿಂದೆ ಮುಂದೆ ಮಾಡಿ ಬೀಜ ಪದ ಬಂದಿರುವಂಥದ್ದು ನೆನಪಿಟ್ಕೊಳ್ಳಿ. ಜೀವವೇ ಹಿಂದೆ ಮುಂದೆ ಮಾಡಿದ್ರೆ ಬೀಜ ಅಂತ ಆಯ್ತು. ಜೀವ ಬೀಜ ಅಭೇದ, ವಾಕು ಭೇದ ಇಲ್ಲ, ಬೀಜ ಅಂತ ಕೋಡೊಳಗೆ ಹೇಳಿದ್ರು. ಬೀಜ ಅನ್ನೋದು ಅದೇ ಇದು ಅಂತ. ಇದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ? ಮಾಡಿದ್ರು ಸರಿ ಮಾಡ್ತಾ ಇರೋದಪ್ಪ, ಹೇಗೆ ಮಾಡ್ತಾ ಇದ್ದೀವಿ, ಆ ಫಲ ಬರಬೇಕು ಅಂತ ಹೇಳ್ಬಾರ್ದು. ವೇದ ಅದನ್ನು ಹೇಳಿತ್ತು. ಇದರ ಮೂಲಕವಾಗಿ ಈ ಶರೀರವನ್ನೇ ಬ್ರಹ್ಮಮಯ ಮಾಡ್ಬೋದಪ್ಪ, ಶರೀರವನ್ನೇ ಬ್ರಹ್ಮಮಯ ಮಾಡ್ಬೋದು. ಅಂದ್ರೆ ಪೂರ್ತಿ ಬ್ರಹ್ಮಮಯ ಆಗತ್ತೆ. ಬ್ರಹ್ಮ ಬಲ್ಲದ್ದು ಇರೋದಿಲ್ಲ ಇಲ್ಲಿ, ಆ ಚೈತನ್ಯ ಬಲ್ಲದ್ದು ಇರೋದಿಲ್ಲ, ಅದೆಲ್ಲ ನಿಷ್ಕಾಸನ ಎಲ್ಲ ಹೋಗುತ್ತೆ. ಅದು ಮಾತ್ರ ಇರುತ್ತೆ, ಆ ಪಾಸಿಟಿವ್ ಮಾತ್ರ ಇರುತ್ತೆ, ನೆಗೆಟಿವ್ ಇರೋದಿಲ್ಲ ಇಲ್ಲಿ. ಆ ಥರ ಮಾಡ್ಬೋದು. ಗುಣಾಧಾನ ದೋಷ ಆತ್ಮನೆಯನ್ನು ಅಂತ ಹೆಸರು ಅದಕ್ಕೆ. ಕರ್ಮದಿಂದ ಏನ್ ಮಾಡ್ಬೋದು ಅಂದ್ರೆ ಗುಣಕ್ಕೆಲ್ಲ ಆಮಂತ್ರಣ, ದೋಷಕ್ಕೆಲ್ಲ ನಿಷ್ಕಾಸನ, ಉಚ್ಚಾಟನ, ಅದಕ್ಕೆ ಸಂಸ್ಕಾರ ಅಂತ ಹೆಸರು. ಹಾಗಾಗಿ ತದ್ವಿಧಂ ಕರ್ಮ ಸ್ವನುಷ್ಠಿಗೆ ತಾನಂದ್ರೆ ಅವರು ಜೀವನ ವಿಧಾನವನ್ನು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇದೆ ಅಲ್ಲಿ, ಅದೊಂದು ಜೀವನ ವಿಧಾನವನ್ನು ಹೇಳಿದೆ, ಹೇಗಾಗಿ ಮಾಡಬೇಕು ಇಡೀ ಜೀವನದಲ್ಲಿ ಅಂತ ಹೇಳಿದೆ. ಹಾಗೆ ಮಾಡಿದ್ರೆ ತಾನೇ ಅಲ್ಲಿ ಹೋಗ್ತೇವೆ. ನೀವು ಒಂದೇ ವಿಧಾನ ಮುಗಿಸೋದಾದ್ರೆ ಇದನ್ನ, ಈಗ ಹೂವು ಸರಿ ಇದ್ರೆ ಮಿಡಿ ಆಗುತ್ತೆ ಅದು. ಆಮೇಲೆ ಮಿಡಿಗೆ ನಾವು ಹಸ್ತಕ್ಷೇಪ ಮಾಡದೇ ಇದ್ರೆ, ಉಪದ್ರವ ಮಾಡದೇ ಇದ್ರೆ ಆ ಮಿಡಿ ಕಾಯಿ ಆಗುತ್ತೆ. ಎಲ್ಲವೂ ಸರಿ ಇದ್ರೆ ಕಾಯಿಲೆ ಅರಹಣ್ಣಾಗುತ್ತೆ, ದೊರೆಬೆಲೆ ಆಗುತ್ತೆ. ಇನ್ನು ಮುಂದೆ ತಾನೇ ಹಣ್ಣಾಗುತ್ತೆ. ಅದು ಪ್ರಕ್ರಿಯೆ ಅದು, ಎಲ್ಲ ಸಹಜವಾಗಿದ್ರೆ ಹಾಗಾಗುತ್ತೆ. ಅದು ಆಗದೇ ಇದ್ರೆ ಬೆಳೆ ತರ ಆಗ್ಬೋದು, ಮಧ್ಯೆ ಹಸ್ತಕ್ಷೇಪ ಆದ್ರೆ ಅದಕ್ಕೆ ಕಮಲ ಹೋಗ್ಬೋದು. ಹಾಗೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಅನ್ನುವಾಗ ಅದು ಮಿಡಿ, ಕಾಯಿ, ದೊರೆಕಾಯಿ, ಹಣ್ಣು ಅನ್ನೋ ಆಗಿದೆ. ಅದು ತಾನಾಗಿ ಹಣ್ಣಾದರೂ ತಾನಾಗಿ ಕಳಚುವಂಥದ್ದು ಕೊನೆಯಲ್ಲಿ. ಎಷ್ಟು ತಾನಾಗುತ್ತೆ ಮರದಲ್ಲಿ. ಮರದಲ್ಲಾಗುತ್ತೆ, ನರದಲ್ಲಿ ಯಾಕೆ ಆಗೋದಿಲ್ಲ? ಅದು ಯಾಕಂದ್ರೆ ಸಹಜವಾಗಿದೆ. ಅದು ಅಲ್ಲೂ ನರ ಹೋಗಿ ಕೈ ಹಾಕಿದರೆ, ಮನುಷ್ಯ ಹೋಗಿ ಕೈ ಹಾಕಿದರೆ ಅದು ಹೂವಾಗಿ ನಾಶ ಆಗುತ್ತೆ. ಮಿಡಿಯಿಂದ ಮುಂದಕ್ಕೆ ಹೋಗೋದಿಲ್ಲ. ಉಪಯೋಗ ಮಾಡಿದ್ರೆ ಮಿಡಿ ಹಣ್ಣಾಗದೆ ಆಗೋದು ಅವಕಾಶ ಇಲ್ಲ ಅದಕ್ಕೆ. ಹಾಗಾಗಿ ಅಂತಹ ಒಂದು ಸಹಜ ವಿಕಾಸಕ್ಕೆ ಅನುವು ಮಾಡಿಕೊಡುತ್ತ ಪ್ರಕ್ರಿಯೆಗೆ ಕರ್ಮ ಅಂತ ಹೆಸರು. ಅದೇ ಸಂಸ್ಕಾರ ಅಂತ. ಅದನ್ನು ಮಾಡಿ ಅನ್ನೋದೇ ಶಂಕರರು ಆ ಶ್ಲೋಕದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಅದನ್ನು ಸಾರಾಂಶದಲ್ಲಿ ಹೇಳುವಂಥ ನಿತ್ಯ ಕರ್ಮಗಳು 16 ಬದುಕಿನ ಮಾಡುವಂಥದ್ದು. ಬದುಕಿನ ಆರಂಭದಲ್ಲಿ ಜೀವ ಪ್ರವೇಶ ಮಾಡುವಾಗಿಂದ, ಜೀವ ಬೀಜ ತಾಯಿ ಹೊಟ್ಟೆ ಸೇರುವಾಗಿಂದ ಆರಂಭ ಮಾಡಿ 16, ಸತ್ತ ಮೇಲೆ 16, ಆಮೇಲೆ ಮತ್ತೆ 16 ಇದೆ ಶ್ರದ್ಧಾದಿಗಳಲ್ಲಿ. ಅದಕ್ಕಿಂತ ಮುಂದಕ್ಕೆ ಮತ್ತೆ 16 ಇದೆ. 16 ಬೆಳಗ್ಗೆ ಹೋಗುತ್ತೆ. 16 ಪೂರ್ಣತೆ. ಅದು 15 ಕರೆಗಳು ಚಂದ್ರನಿಗಿದೆಯಲ್ಲ, 15 ಕರೆಗಳು 16 ಈಶ್ವರನ ತಲೆ ಮೇಲೆ ಅಲ್ಲಿಗೆ ಪೂರ್ಣ ಅಂತ. ಅದು ಸೇರದೇ ಇರೋದ್ರಿಂದ ಪೂರ್ಣ ಅಲ್ಲ. ಹುಣ್ಣಿಮೆ ದಿನ ಕೂಡ ನಾವು ಹುಣ್ಣಿಮೆ ಅಂದ್ರೂ ಇದ್ದಿದ್ದಲ್ಲಿ ಪೂರ್ಣ ಅಂತ ಅಷ್ಟೇ. ಅದು ಇಂಟ್ರೂಲ್ ಬಾಕಿ ಮಧ್ಯದಲ್ಲಿ ಅದನ್ನು ಸೇರ್ಕೊಂಡಿದೆ ಶಿವನ ತಲೆ ಮೇಲೆ, ಅಲ್ಲಿ ಪೂರ್ಣ. ಅದು ಆ ಶಿವನ ತಲೆ ಮೇಲೆ ಇರುವ ಚಂದ್ರಕಲೆ
ಅದು ಜೀವವೇ ಅಂತ ಹೇಳ್ತಾರೆ. ಅದು ನಾವೇ, ನಮ್ಮ ಪ್ರತೀಕ ಅದು. ನಮ್ಮ ಜೀವವೇ ಶಿವ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಶುದ್ಧವಾಗಿದ್ದಾಗ ಅದು ತೆಗೆದು ತಲೆ ಮೇಲೆ ಇಟ್ಕೊಳ್ತಾನೆ ಅವನು ನಮ್ಮನ್ನೇ. ಶಿವ ವ್ಯಕ್ತಿಗೆ ಅರ್ಧವೇ ಕೊಟ್ಟವನು, ಅರ್ಧವೇ ಕೊಟ್ಟವನು. ಆದರೆ ಮಕ್ಕಳಿಗೆ ಅವ್ರ ಮಕ್ಕಳು ಚೆನ್ನಾಗಿದ್ರೆ ಅವನು ಅರ್ಧ ತಲೆ ಮೇಲೆ ಇಟ್ಕೊಳ್ತಾನೆ ಅಂಥವನು ಅವನು ಅಂತ. ಹಾಗಾಗಿ ಅಂತಹ ಶಿವನ ತಲೆ ಮೇಲೆ ಇರುವ ವೃದ್ಧಿಕ್ಷಯಗಳಲ್ಲೇ ಇರತಕ್ಕಂಥ ಅವಿನಾಶಿಯಾದ ಶುದ್ಧವಾದ ಕಲೆಯಾಗಿ, ಬೆಳಕಿನ ಕಲೆಯಾಗಿ ನಾವು ಉಳಿಬೇಕು ಅಂತಾದ್ರೆ ಈ ಕರ್ಮಗಳನ್ನು ಈ ದಾರಿಯಲ್ಲಿ ಮಾಡಬೇಕು. ಮಾಡೋಣ. ಹರೇ ರಾಮ.